ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನಾವು ಡೈಲಿ ಮಾರ್ಕೆಟ್ ಅನಾಲಿಸಿಸ್ ಜೊತೆಗೆ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ತೊಗೊಂಡು ಬರ್ತಾ ಇರ್ತೀವಿ. ಅದರಿಂದ ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗಿಗೆ ಹೆಲ್ಪ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇವತ್ತಿನ ದಿನ ನಾವು ಈಗ 14th ಜನವರಿ ಮಂಗಳವಾರದ ಟ್ರೇಡಿಂಗ್ ಅನಾಲಿಸಿಸ್ ಹಾಗೂ ಇವತ್ತಿನ ದಿನ 13th ಜನವರಿ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ನೋಡೋಣ. ಶುಕ್ರವಾರದ ದಿನ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕ್ಲೋಸ್ ಆಗ್ಬೇಕಾದ್ರೆ ನಿಫ್ಟಿ 23,500 ಕೆಳಗಡೆ ಕ್ಲೋಸಿಂಗ್ ನ ಕಟ್ಟಿತ್ತು. ಅಲ್ಲಿಂದ US ಮಾರ್ಕೆಟ್ ಅಲ್ಲಿ ಬಂದ ಕರೆಕ್ಷನ್ ನಂತರ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಗ್ಯಾಪ್ ಡೌನ್ ಓಪನಿಂಗ್ ನ ನೋಡಿದ್ವಿ. ನೀವು ನಮ್ಮ ಪ್ರೀವಿಯಸ್ ವಿಡಿಯೋಗಳಲ್ಲಿ ನೋಡ್ತಾ ಬಂದಿದ್ರೆ ಇದನ್ನ ನಾನು ಪಿಂಕ್ ಝೋನ್ ಅಂತ ಮಾಡಿದ್ದೆ. ಇದು 2024 ಪಾರ್ಲಿಮೆಂಟ್ ಎಲೆಕ್ಷನ್ ಗಿಂತ ಮುಂಚೆ ಎಕ್ಸಿಟ್ ಪೋಲ್ ಬಂದಾಗಿಂದ ರೇಂಜು. ಈ ಲೆವೆಲ್ ಅಲ್ಲಿ ನಿಫ್ಟಿ 23,150 ಇಂದ 23,350 ಈ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಮೇಲೆ ಅಪ್ ಕೊಟ್ಟಿತ್ತು, ಬುಲ್ಲಿಶ್ ಮೊಮೆಂಟಮ್ ಕೊಟ್ಟಿತ್ತು. ಈಗ ಅಗೇನ್ ಆ ಲೆವೆಲ್ ಅಲ್ಲೇ ಈಗ ನಿಫ್ಟಿ ಬಂದು ಈ ರೇಂಜ್ ಅಲ್ಲಿ ಮೊದಲನೆಯ ಹಾಫ್ ಅನ್ ಅವರ್ 1 ಅವರ್ ಕನ್ಸಲ್ಟೇಷನ್ ಆಯ್ತು. ಈ ರಿಕವರಿ ಸೆಷನ್ ಆಗುತ್ತಾ ಅಂತ ನಾವು ಅನ್ಕೋತಾ ಇದೀವಿ. ಅಗೇನ್ ಈ ರಿಕವರಿ ಫೇಲ್ ಆಗಿ ನಿಫ್ಟಿ ಈ ರೇಂಜ್ ಕೆಳಗಡೆ ಬಂದು 23,085 ಹತ್ರ ಈಗ ಕ್ಲೋಸಿಂಗ್ ನ ಕಂಡಿದೆ. ಇಲ್ಲಿ ನಮ್ಮ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಯಾವ ಮಾರ್ಕೆಟ್ ಅಲ್ಲಿ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಇದಾವೆ, F&O ನಲ್ಲಿ ಇದಾವೆ, ಅವುಗಳನ್ನ ನೋಡಿದ್ರೆ ನಿಫ್ಟಿ ಇಲ್ಲಿ ನಮಗೆ 1.47% ಅಷ್ಟು 345 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ನ ಕಂಡಿದೆ. ಬ್ಯಾಂಕ್ ನಿಫ್ಟಿ ಕೂಡ 1.42% ಅಷ್ಟು 692 ಪಾಯಿಂಟ್ಸ್ ಕ್ಲೋಸಿಂಗ್ ನ ಕಂಡಿದೆ. ಬ್ಯಾಂಕ್ ನಿಫ್ಟಿ ಕೂಡ ಸಮ್ ಟೈಮ್ 48,000 ಕೆಳಗಡೆ ಕೂಡ ಹೋಗಿತ್ತು. ಫೈನಲ್ ಆಗಿ 48,000 ಮೇಲೆ ಬಂದು ಈಗ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಮಿಡ್ ಕ್ಯಾಪ್ ನಿಫ್ಟಿನ ಚೆಕ್ ಮಾಡಿದ್ರೆ ಇದು 3.92. ಎಲ್ಲ ಪೋರ್ಟ್ಫೋಲಿಯೋಗಳು ಲಾಸ್ಟ್ 3-4 ಇಯರ್ಸ್ ಅಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಆಲ್ಮೋಸ್ಟ್ ಎಲ್ಲ ಪೋರ್ಟ್ಫೋಲಿಯೋಗಳು ಪ್ರಾಫಿಟ್ ಅಲ್ಲಿ ಇರೋದು. ಈಗ ಹೈಯರ್ ಲೆವೆಲ್ ಇಂದ 20-30% ಕರೆಕ್ಷನ್ ನ ಕಂಡಿದ್ದಾವೆ. ಮಿಡ್ ಕ್ಯಾಪ್ ನಿಫ್ಟಿ ಕೆಳಗಡೆ ಬರ್ತಿದ್ದಂಗೆ, ಅದ್ರ ಜೊತೆಗೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಇದು 12,000 ಕೆಳಗಡೆ ಬಂದು 11,813 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಬ್ಯಾಂಕ್ ಎಕ್ಸ್ ಅಲ್ಲಿ ಕೂಡ 1.22%, ಸೆನ್ಸೆಕ್ಸ್ ಅಲ್ಲಿ 1,051 ಪಾಯಿಂಟ್ಸ್ ಕರೆಕ್ಷನ್ ಇವತ್ತಿನ ದಿನ ಮಾರ್ಕೆಟ್ ಕೊಟ್ಟಿದೆ. ಇದ್ರ ಜೊತೆಗೆ ಫೈನಾನ್ಷಿಯಲ್ ನಿಫ್ಟಿನಲ್ಲಿ ಕೂಡ ನಾವು ನೋಡಿದ್ರೆ ಇಲ್ಲಿ 329 ಪಾಯಿಂಟ್ಸ್ ಕರೆಕ್ಷನ್ ಓವರ್ ಆಲ್ ಮಾರ್ಕೆಟ್ ಕೊಟ್ಟಿದೆ. ಈ ರೀತಿಯ ಕರೆಕ್ಷನ್ಗೆ ಇಂಪಾರ್ಟೆಂಟ್ ಕಾರಣಗಳು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ನಾವು ಯಾವಾಗಲೂ ನೋಡ್ತೇವೆ. ಮೇನ್ ಆಗಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇದು ದಿನ ದಿನ ಹೆಚ್ಚಾಗ್ತಾ ಇದೆ. ಈ ಎಲ್ಲಾ ಪ್ಯಾರಾಮೀಟರ್ಸ್ ಗಳು ಇಲ್ಲಿ ಹೆಚ್ಚಾಗ್ತಾ ಇದ್ರೆ ಅದು ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ. ಅದನ್ನ ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ. ಇಂಡಿಯಾ ವಿಕ್ಸ್ ನ ಇಲ್ಲಿ ನೀವು ನೋಡಿದ್ರೆ ಇದು 7% ಅಷ್ಟು ಹೆಚ್ಚಾಗಿದೆ. 15.99 ಅಂದ್ರೆ ಆಲ್ಮೋಸ್ಟ್ 16% ವರೆಗೆ ಬಂದಿದೆ. ಎಲ್ಲಿವರೆಗೆ ವಿಕ್ಸ್ ಹೆಚ್ಚಾಗ್ತಾ ಇರುತ್ತೆ ಆಗ ಯೂಶಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫಿಯರ್ನೆಸ್ ಇರುತ್ತೆ. ಇದನ್ನ ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು 10 year ಬಾಂಡ್ ಈಲ್ಡ್, US 10 year ಬಾಂಡ್ ಈಲ್ಡ್, ನಾಟ್ ಓನ್ಲಿ 10 year ಬಾಂಡ್ ಈಲ್ಡ್, ಈವನ್ 2 years 5 years ಬಾಂಡ್ ಈಲ್ಡ್ ಕೂಡ ಹೆಚ್ಚಾಗ್ತಾ ಇದಾವೆ. ನಾವು ಮೇನ್ ಆಗಿ ಟ್ರ್ಯಾಕ್ ಮಾಡೋದು 10 year ಬಾಂಡ್ ಈಲ್ಡ್. ಇದು 4.7 ಬಂದಿದೆ. ಅಗೇನ್ 0.69% ಅಷ್ಟು ಹೆಚ್ಚಾಗಿದೆ. ಇದು 4.5 ಕೆಳಗಡೆ ಬಂದ್ರೆ ಮಾತ್ರನೇ ನಾವು ಸ್ವಲ್ಪ ಮಾರ್ಕೆಟ್ ಅಲ್ಲಿ ರಿಕವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಡಾಲರ್ ಇಂಡೆಕ್ಸ್ ಕೂಡ ಇಲ್ಲಿ ನೀವು ನೋಡಿದ್ರೆ 109.9 ಆಲ್ಮೋಸ್ಟ್ 110 ಮೇಲೆ ಕೂಡ ಹೋಗಿದ್ದು ಸಮ್ ಟೈಮ್. ಇದು ಕೂಡ ಈಕ್ವಿಟಿ ಮಾರ್ಕೆಟ್ ನೆಗೆಟಿವ್ ಆಗಿ ಕಾರಣ. ಅದ್ರ ಜೊತೆಗೆ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 86.55 ಹತ್ರ ಹೋಗಿದೆ. ಇದು ಕೂಡ ಹೆಚ್ಚಾಗಿದೆ. ಇದು ಕೂಡ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗಿ ಇರುತ್ತೆ. ಅದ್ರ ಜೊತೆಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಅಗೇನ್ ಬೆಂಕಿನಲ್ಲಿ ತುಪ್ಪ ಹಾಕಿದ್ದಂಗೆ ಬ್ರೆಂಟ್ ಕ್ರೂಡ್ ಆಯಿಲ್ ಕೂಡ ಈಗ ಹೆಚ್ಚಾಗ್ತಾ ಇರೋದು ಮಾರ್ಕೆಟ್ಗೆ ನೆಗೆಟಿವ್ ಆಗ್ತಾ ಇದೆ. ಇಲ್ಲಿ ನೋಡಿ ಚಾರ್ಟ್ ಅಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ 80 ಮೇಲೆ ಬಂದು ಅಲ್ಲೇ ಕನ್ಸಲ್ಟೇಷನ್ ಆಗ್ತಾ ಇದೆ, ಹೈಯರ್ ಲೆವೆಲ್ ಇದೆ. ಈ ಎಲ್ಲಾ ಪ್ಯಾರಾಮೀಟರ್ಸ್ ಗಳು ಸ್ವಲ್ಪ ಕಂಟ್ರೋಲ್ ಆಗಿ ಕೆಳಗಡೆ ಬಂದ್ರೆ ಆಗ ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ಗೆ, ಈವನ್ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಯಾವುದೇ ಗುಡ್ ನ್ಯೂಸ್ ಬಂದ್ರೆ ಕೂಡ ಇವುಗಳು ಕಡಿಮೆ ಆಗಿಲ್ಲ ಅಂತಂದ್ರೆ ಅದು ನೆಗೆಟಿವ್ ಆಗಿರುತ್ತೆ ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ಗೆ. ಇನ್ನು US ಮಾರ್ಕೆಟ್ ಕಡೆ ನಾವು ಬಂದ್ರೆ US ಮಾರ್ಕೆಟ್ ನಾನು ಚಾರ್ಟ್ ಅಲ್ಲೇ ನೋಡ್ತೇನೆ. US ನ ಡೌ ಜೋನ್ಸ್ ಫೀಚರ್ಸ್ ಇಲ್ಲಿ ನೋಡ್ಬೋದು. ಶುಕ್ರವಾರ ದಿನ ಇಲ್ಲಿ ಕರೆಕ್ಷನ್ ಕಂಡು ಲೋ ನಲ್ಲಿ ಕ್ಲೋಸ್ ಆಗಿತ್ತು. ಇವತ್ತಿನ ದಿನ ಸ್ವಲ್ಪ ರಿಕವರಿ ತೋರಿಸಿದ್ರೆ ಕೂಡ ಅಗೇನ್ ಟ್ರೇಡಿಂಗ್ ಲೋ ಝೋನ್ ಅಲ್ಲೇ ಬಂದಿದೆ. ಇನ್ನು ನಸ್ಡಾಕ್ ಇಂಡೆಕ್ಸ್ US IT ಸೆಕ್ಟರ್ ಇದು ಕೂಡ ಶುಕ್ರವಾರ ದಿನ ಕರೆಕ್ಷನ್ ಕಂಡಿತ್ತು, ಅದೇ ಡೇಟ್ ಅಲ್ಲಿ ತೋರಿಸ್ತಾ ಇದೆ.
ಸೊ ನಾಸ್ಡಾಕ್ ಇಂಡೆಕ್ಸ್ ಕೂಡ ನೆಗೆಟಿವ್ ಆಗಿ ಇಲ್ಲಿ ತೋರಿಸ್ತಾ ಇದೆ. ಇನ್ನು ನಾವು ನೆಕ್ಸ್ಟ್ ಸಪೋರ್ಟ್ ಆಪ್ಷನ್ ಚೈನ್ ಪ್ರಕಾರ ಎಲ್ಲಿದೆ ಅಂತ ಕ್ವಿಕ್ ಆಗಿ ನೋಡೋಣ. ಇನ್ನು ಆಪ್ಷನ್ ಚೈನ್ ಈ ಕರೆಕ್ಷನ್ ಕಡಿಮೆ ಯಾವ ರೀತಿ ಕಾಣ್ತಾ ಇದೆ ಅಂತ ನಾವು ಇಲ್ಲಿ ನೋಡಿದ್ರೆ, ಟೋಟಲ್ ಓಪನ್ ಇಂಟ್ರೆಸ್ಟ್ ಫುಡ್ ಸೈಡ್ ಅಲ್ಲಿ 15 lakhs, ಕಾಲ್ ಸೈಡ್ ಅಲ್ಲಿ 25 lakhs ಇದೆ. ಸೊ ಇನ್ನು ಬೇರಿಶ್ ಆಗಿದೆ ಮಾರ್ಕೆಟ್. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಬಿಲ್ಟ್ ಆಗಿರೋದು ಇಲ್ಲಿ ನಾವು ನೋಡಿದ್ರೆ 38,000, 23,100 ಹತ್ರ. ಹಾಗೂ ಇದು ಮೊದಲನೇ ರೆಸಿಸ್ಟೆನ್ಸ್ ಆಗಿದೆ. ಈಗ ಆಲ್ರೆಡಿ ಅರ್ಧ ಮನಿ ಇದೇ ಲೆವೆಲ್. ಇಲ್ಲಿಂದ 23,200 ಮೊದಲನೇ ರೆಸಿಸ್ಟೆನ್ಸ್, 23,300. ಸೊ ಎವ್ರಿ 100 ಪಾಯಿಂಟ್ಗೂ ಇಲ್ಲಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸಪೋರ್ಟ್ಗೆ ಅಂತ ಬಂದ್ರೆ 24,3,000 ಹತ್ರ 95,000 ಓಪನ್ ಇಂಟ್ರೆಸ್ಟ್ ಇದಾವೆ. ಸೊ ಸದ್ಯಕ್ಕೆ ಇದೇ ಒಂದು ಸೈಕಲಾಜಿಕಲ್ ಸಪೋರ್ಟ್ ಆಗುತ್ತೆ. ಇದ್ರ ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಈಗ ನಾವು ನಿಫ್ಟಿನಲ್ಲಿ ನೆಕ್ಸ್ಟ್ ಡೇಗೆ ಅಂದ್ರೆ 14th ಜನವರಿಗೆ ಟ್ರೇಡ್ ಮಾಡಬೇಕು ಅಂತಂದ್ರೆ, ನಿಫ್ಟಿನಲ್ಲಿ ಆಪ್ಷನ್ ಚೈನ್ ಪ್ರಕಾರ 23,200 ಹತ್ರ ಮೊದಲನೇ ರೆಸಿಸ್ಟೆನ್ಸ್ ಇದೆ. ಸೊ ಅಲ್ಲಿವರೆಗೆ ಹೋಗಿ ನಿಫ್ಟಿ 23,200 ಮೇಲೆ ಅಟ್ಲೀಸ್ಟ್ 50 ಮಿನಿಟ್ಸ್ ಅಷ್ಟೇನ ಆಯ್ತು ಅಂತಂದ್ರೆ ಅಲ್ಲಿಂದ ಮೇ ಬಿ ಒಂದು ರಿಕವರಿ ಬರ್ಬೋದು. ಸೊ ಆ ರಿಕವರಿ ನಿಫ್ಟಿನ ಮೇಲೆ ನಿಧಾನವಾಗಿ 23,350, 400 ವರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ನಿಫ್ಟಿ 200 ನ ಕ್ರಾಸ್ ಆಗದೆ ರಿಜೆಕ್ಷನ್ ಕಂಡ್ರೆ ಕೆಳಗಡೆ 23,000 ಹತ್ರ ಸಪೋರ್ಟ್ ಬರುತ್ತೆ. ಇನ್ನು 23,000 ಕೂಡ ಬ್ರೇಕ್ ಆಗಿ ಟ್ರೇಡ್ ಆಗಿ ಶುರು ಆದ್ರೆ ನೆಕ್ಸ್ಟ್ 22,800. ಸೊ ಇದು ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಸೊ ಈ ಲೆವೆಲ್ಸ್ ನಾವು ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೊಳ್ಳೋಣ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿ ಈಗ 48,000 ಮೇಲೆ ಏನು ಟ್ರೇಡ್ ಆಗ್ತಾ ಇದೆ. ಇಲ್ಲಿಂದ ಬ್ಯಾಂಕ್ ನಿಫ್ಟಿ 47,900 ಕೆಳಗಡೆ ಬಂದ್ರೆ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್. ಅದೇ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ರಿಕವರಿ ಕಂಡು 48,500 ಹತ್ರ ರಿಜೆಕ್ಷನ್ ಕಂಡ್ರೆ ಕೂಡ ಇಲ್ಲಿಂದ ಇನ್ನೂ ಸ್ವಲ್ಪ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಅದೇ ಬ್ಯಾಂಕ್ ನಿಫ್ಟಿಗೆ ನಾವು ಬುಲ್ಲಿಶ್ ಆಗಿ ನೋಡ್ತಾ ಇರೋದು, ಬ್ಯಾಂಕ್ ನಿಫ್ಟಿ 48,600 ಮೇಲೆ, ಅದು ಇವತ್ತಿನ ಅಂದ್ರೆ 13 ಜನವರಿ ಹೈ ಮೇಲೆ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಮಾಡೋಕೆ ಶುರು ಆದ್ರೆ ಇಲ್ಲಿಂದ ಸ್ವಲ್ಪ ಒಳ್ಳೆ ಶಾರ್ಟ್ ಕವರಿಂಗ್ ರಿಕವರಿ ಬರೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ 48,600 ಮೇಲೆ ಹೋಗೋವರೆಗೂ ಯಾವುದೇ ರಿಜೆಕ್ಷನ್ ಅಲ್ಲಿ ನಾವು ಪುಟ್ಟು ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇವತ್ತಿನ ದಿನದ ಅಂದ್ರೆ 47,900 ಕೆಳಗಡೆ ಹೋದ್ರೆ ಅನದರ್ 300 to 400 ಪಾಯಿಂಟ್ಸ್ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ ಕೂಡ ನಾವು ನೋಟ್ ಮಾಡ್ಕೋಬೇಕು. ಇನ್ನು ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ 14th ಜನವರಿ. ಸೊ ಸೆನ್ಸೆಕ್ಸ್ ಎಕ್ಸಾಕ್ಟ್ ಟ್ರೇಡಿಂಗ್ ಲೆವೆಲ್ ನೋಡ್ಬೇಕು ಅಂತಂದ್ರೆ, ಸೊ ನಾನು ಸೆನ್ಸೆಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಹೆಚ್ಚಿನ ಕರೆಕ್ಷನ್ ಗಿಂತ ಏನಾದ್ರೂ ಸೆನ್ಸೆಕ್ಸ್ ಸ್ಟಾರ್ಟಿಂಗ್ ಆಫ್ ದ ಡೇ ಇನ್ನಷ್ಟು ಕರೆಕ್ಷನ್ ಅಂದ್ರೆ 76,300 ಹತ್ರ ಏನಿದೆ, ಸೊ ಇದೇನಾದ್ರೂ 76,000 ಕೆಳಗಡೆ ಹೋಗಿ ಟ್ರೇಡ್ ಆಗ್ತಾ ಅಗೇನ್ 76 ನ ಕ್ರಾಸ್ ಆಗಿ ಮೇಲೆ ಬರೋಕೆ ಶುರು ಆದ್ರೆ ಇಲ್ಲಿ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇದೇನಾದ್ರೂ ಕೆಳಗಡೆ ಬಂದು 76 ಮೇಲೆ ಟ್ರೇಡ್ ಆಗಿ ಶುರು ಆಗಿ ಇಲ್ಲಿಂದ ರಿಕವರಿ ಬಂದ್ರೆ ಅದು 77,000 ವರೆಗೆ ಅಂದ್ರೆ 1000 ಪಾಯಿಂಟ್ಸ್ ಮೂಮೆಂಟಮ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಸೆಟಪ್ ಸಿಕ್ಕರೆ ಮಾತ್ರ ನಾವು ಸೆನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡೋಕೆ ನೋಡ್ಬೋದು. ಇಲ್ದಿದ್ರೆ ನಾವು ಸೆನ್ಸೆಕ್ಸ್ ನ ಅವಾಯ್ಡ್ ಮಾಡಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಮಾತ್ರನೇ ಟ್ರೇಡ್ ಮಾಡೋಕೆ ನೋಡ್ಬೋದು. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೆ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.